ಎಲ್ಲರಿಗೂ ನಮಸ್ಕಾರಗಳು. ನನ್ನ ಚಾನಲ್ ನೋಡಿ ಪ್ರೋತ್ಸಾಹಿಸುತ್ತಿರುವ ಎಲ್ಲರಿಗೂ ಧನ್ಯವಾದಗಳು. ಇಂದಿನ ಕತೆ ಶೀರ್ಷಿಕೆ ಸಂಸಾರ ಬಂಧನ. ಒಂದೂರಿನಲ್ಲಿ ಒಬ್ಬ ಧನಿಕ ವ್ಯಾಪಾರಿ ಇದ್ದ. ಅವನಲ್ಲಿ ಬಂಗ್ಲೆ, ಸಂಪತ್ತು ಎಲ್ಲ ಇದ್ದರೂ ಅವನು ಕಡುಜಿಪುಣನಾಗಿದ್ದನು. ವ್ಯಾಪಾರ, ವಹಿವಾಟು ಎಲ್ಲವನ್ನೂ ಮಕ್ಕಳಿಗೆ ವಹಿಸದೆ ತಾನೇ ನಿಭಾಯಿಸುತ್ತಿದ್ದನು. ಒಂದು ದಿನ ಆ ಊರಿನ ಸಂತರನ್ನು ಭೇಟಿ ಮಾಡಿ, ಸಂತರೇ, ವ್ಯಾಪಾರ, ಮನೆ, ಸಂಸಾರ, ಆಸ್ತಿ ಎಲ್ಲದರ ಜವಾಬ್ದಾರಿ ನನ್ನ ಮೇಲೆಯೇ ಇದೆ. ನನಗೆ ಸತ್ಸಂಗಕ್ಕೆ ಬರಲು ಬಿಡುವಿಲ್ಲ ಎಂದನು. ಸಂತರು, ನಿನ್ನ ಮಕ್ಕಳು ದೊಡ್ಡವರಾಗಿದ್ದಾರೆ, ಅವರಿಗೆ ಜವಾಬ್ದಾರಿ ವಹಿಸು ಎಂದರು. ಧನಿಕನು, ನನ್ನ ಮಕ್ಕಳಲ್ಲಿ ಪ್ರಬುದ್ಧತೆ ಇನ್ನೂ ಬಂದಿಲ್ಲ. ಖರ್ಚು ತುಂಬ ಮಾಡಿ ವ್ಯಾಪಾರದಲ್ಲಿ ನಷ್ಟ ಮಾಡುತ್ತಾರೆ. ಹಾಗಾಗಿ ನಾನೇ ಎಲ್ಲವನ್ನೂ ನಿಭಾಯಿಸುತ್ತಿರುವೆ. ನನ್ನಿಂದಲೇ ಎಲ್ಲ ನಡೆಯುತ್ತಿದೆ. ಆದರೆ ನನ್ನ ನಂತರ ವ್ಯಾಪಾರ, ಸಂಸಾರ ಎಲ್ಲವೂ ಹೇಗೆ ನಡೆಯುತ್ತದೆ ಎಂಬ ಚಿಂತೆ ನನಗೆ ಕಾಡುತ್ತದೆ. ಇದಕ್ಕೆ ಪರಿಹಾರ ನೀವೇ ನೀಡಬೇಕು ಎಂದು ತನ್ನ ಚಿಂತೆ ಸಂತರಲ್ಲಿ ಹೇಳಿಕೊಂಡನು. ಸಂತರಿಗೆ ಧನಿಕನಿಗೆ ಉಪಾಯದಿಂದ ಜ್ಞಾನ ನೀಡಬೇಕೆಂದು ತೋರಿತು. ಅವರು ಧನಿಕನಿಗೆ, ನಿನಗೆ ಒಂದು ಮೂಲಿಕೆ ಕೊಡುವೆ. ಅದನ್ನು ತಿಂದರೆ ನಿನ್ನ ದೇಹ ಸ್ವಲ್ಪ ಸಮಯದವರೆಗೆ ನಿಶ್ಚಲವಾಗುತ್ತದೆ. ಎಲ್ಲರಿಗೂ ನೀನು ಸತ್ತಿರುವ ಹಾಗೆಯೇ ಕಾಣಿಸುತ್ತದೆ. ಆದರೆ ನಿನ್ನ ಬುದ್ಧಿ ಮತ್ತು ಇಂದ್ರಿಯಗಳು ಕೆಲಸ ಮಾಡುತ್ತಿರುತ್ತದೆ. ಇದರಿಂದ ನೀನು ಸತ್ತರೆ ನಿನ್ನ ಮನೆಯವರು ಹೇಗೆ ಪ್ರತಿಕ್ರಿಯೆ ಮಾಡುತ್ತಾರೆ, ನಿನ್ನ ನಂತರ ಏನು ನಡೆಯುತ್ತಿದೆ ಎಂದು ನಿನಗೆ ತಿಳಿಯುತ್ತದೆ ಎಂದು ಹೇಳಿ ಒಂದು ಮೂಲಿಕೆ ಕೊಟ್ಟರು. ಧನಿಕನಿಗೂ ತನ್ನ ಮನೆಯವರನ್ನು ಪರೀಕ್ಷಿಸಬೇಕೆಂದು ತೋರಿ ಸಂತರ ಮಾತಿಗೆ ಒಪ್ಪಿದನು. ಮರುದಿನ ಮೂಲಿಕೆ ತಿಂದ ಧನಿಕನ ದೇಹ ನಿಶ್ಚಲವಾಯಿತು. ಹೆಂಡತಿ ಮಕ್ಕಳು ಅವನು ಸತ್ತಿದ್ದಾನೆಂದು ನಿರ್ಧರಿಸಿ ಎಲ್ಲರಿಗೂ ತಿಳಿಸಿ ಶೋಕಿಸಿದರು. ಸ್ವಲ್ಪ ಹೊತ್ತಿನಲ್ಲಿ ದೊಡ್ಡ ಮಗ ಚಿಕ್ಕವನ ಹತ್ತಿರ, ಇನ್ನು ಮುಂದೆ ನಾನು ಬೇಕಾದಷ್ಟು ಹಣ ಖರ್ಚು ಮಾಡಬಹುದು. ಚಿಕ್ಕ ಖರ್ಚಿಗೂ ಅಪ್ಪನ ಮುಂದೆ ಭಿಕ್ಷೆ ಬೇಡಿ ಸಾಕಾಗಿತ್ತು ಎಂದು ನಿಶ್ಚಿಂತೆಯಿಂದ ನುಡಿದನು. ಚಿಕ್ಕ ಮಗನು, ವ್ಯಾಪಾರದಲ್ಲಿ ಎಲ್ಲದಕ್ಕೂ ಅಪ್ಪನನ್ನು ಕೇಳಿಯೇ ಮಾಡಬೇಕಿತ್ತು. ಇನ್ನು ಮುಂದೆ ನನಗೆ ಇಷ್ಟ ಬಂದಂತೆ ವಹಿವಾಟು ಮಾಡಬಹುದು ಎಂದು ನೆಮ್ಮದಿಯಿಂದ ನುಡಿದನು. ಧನಿಕನ ಹೆಂಡತಿ, ಜಾಸ್ತಿ ಪದಾರ್ಥ ಮಾಡಿದರೆ ಖರ್ಚು ಜಾಸ್ತಿ ಆಗುತ್ತದೆ ಎಂದು ಅಡಿಗೆಯಲ್ಲಿ ಇವರು ನನಗೆ ಹಿಡಿತ ಮಾಡುತ್ತಿದ್ದರು. ಇನ್ನು ಮುಂದೆ ಬಗೆ ಬಗೆಯ ತಿನಿಸು ಮಾಡಿ ತಿನ್ನಬಹುದು ಎಂದು ಸಂತಸದಿಂದ ಮಕ್ಕಳಿಗೆ ಹೇಳಿದಳು. ಅಲ್ಲಿ ಸೇರಿದ್ದ ಬಂಧುಗಳು, ಅಷ್ಟು ಸಂಪತ್ತು ಇದ್ದರೂ ಯಾರಿಗೂ ದಾನ ಮಾಡಲಿಲ್ಲ, ತಾನೂ ಕೂಡ ಅನುಭವಿಸಲಿಲ್ಲ ಎಂದು ಗುಸುಗುಸು ಮಾತನಾಡುತ್ತಿದ್ದರು. ಇದೆಲ್ಲ ಮಾತುಕತೆ ಧನಿಕನಿಗೆ ಚೆನ್ನಾಗಿ ಕೇಳಿಸುತ್ತಿತ್ತು. ಅವನಿಗೆ ನಾನಿಲ್ಲದಿದ್ದರೆ ಹೇಗೆ ಎಂಬ ಪ್ರಶ್ನೆಗೆ ಸರಿಯಾದ ಉತ್ತರ ದೊರಕಿತು. ವ್ಯಾಪಾರ, ವಹಿವಾಟುಗಳನ್ನು ಮಕ್ಕಳಿಗೆ ಒಪ್ಪಿಸಿ ಅವನು ಸತ್ಕರ್ಮ, ದಾನ ಇತ್ಯಾದಿಗಳನ್ನು ಪ್ರಾರಂಭಿಸಿದನು. ಸ್ನೇಹಿತರೆ, ಸಂಸಾರ ನಮ್ಮನ್ನು ಬಂಧಿಸುವುದಿಲ್ಲ. ಸಂಸಾರದೊಳಗೆ ಒಂದು ರೀತಿಯ ಬಂಧನ ನಾವೇ ಹಾಕಿಕೊಂಡಿರುತ್ತೇವೆ. ನನ್ನಿಂದಲೇ ಎಲ್ಲ, ನಾನಿಲ್ಲದೇ ಹೋದರೆ ಹೇಗೆ ಮುಂತಾದ ಮನೋರೋಗದಿಂದ ಮುಕ್ತಿ ಪಡೆಯಬೇಕು. ಸಂಸಾರದೊಳಗೆ ನಾವು ಇರಬೇಕು, ಆದರೆ ಸದಾ ಸಂಸಾರ ನಮ್ಮ ತಲೆಯಲ್ಲಿ ತುಂಬಿರಬಾರದು ಎಂಬ ಮಾತಿದೆ. ಸದಾ ಅದರ ಚಿಂತೆ ಮತ್ತು ದುಗುಡ ಮಾಡುವುದು ಒಳ್ಳೆಯದಲ್ಲ. ಈ ಕತೆ ಮತ್ತು ಸಂದೇಶ ಇಷ್ಟವಾದಲ್ಲಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ಮರೆಯದಿರಿ. ಧನ್ಯವಾದಗಳು.